ವೆಲ್ಕಮ್ ಬ್ಯಾಕ್ ಟು ವಿ ಟಿ ಯು ಪ್ರೆಪ್ ಪಾಯಿಂಟ್. ಇವತ್ತು ನಾವು ಸೆಕೆಂಡ್ ಕೋಡನ್ನು ನೋಡ್ತಾ ಹೋಗೋಣ. ಟು ಚೆಕ್ ವೆದರ್ ಅ ನಂಬರ್ ಈಸ್, ಈಗ ಒಂದು ನಂಬರು ಈವನ್ ಆರ್ ಆಡ್ ಅಂತ ಚೆಕ್ ಮಾಡಬೇಕು. ಈಗ ಈವನ್ ಅಂತ ಹೇಳಿದ್ರೇನು, ಮಲ್ಟಿಪಲ್ ಆಫ್ ಟೂನೇ ನಾವು ಈವನ್ ಅಂತ ಹೇಳ್ತೀವ. ಯಾವ ನಂಬರು ಟೂ ಇಂದ ಡಿವೈಡ್ ಆಗುತ್ತಲ್ವ ಅದನ್ನು ನಾವು ಈವನ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂತಂದರೆ ಈಗ 2, 4, 6, 8 ಇದೆಲ್ಲ ಏನಾಗ್ತಾ ಹೋಯಿತು, ಈವನ್ ಆಗುತ್ತೆ. ಅದಕ್ಕೆ 2 ಇಂದ ಯಾವ ನಂಬರ್ ಡಿವೈಡ್ ಆಗ್ತಾ ಹೋಗುತ್ತಲ್ವ ಅದನ್ನು ಈವನ್ ಅಂತೇಳಿ ಕರಿತೀವಿ. ಅದನ್ನು ಫಸ್ಟ್ ನಾವು ಪೈಥಾನ್ನಲ್ಲಿ ಯಾವ ರೀತಿ ಬರೆಯೋದು ಅಂತೇಳಿ ನೋಡೋಣ. ಆಯಿತಾ, ಪೈಥಾನಲ್ಲಿ ಯಾವ ಥರ ಬರಿಬೋದು, ನಾವು ಪ್ರೀವಿಯಸ್ ಕೋಡಲ್ಲಿ ಒಂದು ನಂಬರು ಪಾಸಿಟಿವ್ ನೆಗೆಟಿವಲ್ಲಿ ಏನು ತೊಗೊಂಡಿದ್ವಿ, ಒಂದು ನಮ್ ಈಸ್ ಈಕ್ವಲ್ ಟು ಎಷ್ಟು ಅಂತೇಳಿ ತೊಗೊಂಡಿದ್ವಿ. ಡೈರೆಕ್ಟಾಗಿ ಒಂದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರೆ ಇಂಟೀಜರ್ ನಂಬರನ್ನು ನಾನು ಇನಿಷಿಯಲ್ ಡಿಕ್ಲರೇಷನ್ ಮಾಡುವಾಗೇನು ಡೈರೆಕ್ಟಾಗಿ ಡಿಕ್ಲೇರ್ ಮಾಡಿದ್ದೆ. ಅಂದರೆ ಈಗ ಯೂಸರ್ನ ಇಂಟರ್ಫೇಸಲ್ಲಿ ನಾವು ಎಂಟರ್ ಅಂತ ಹೇಳಿ ಕೊಡ್ತಾ ಇದ್ದಿಲ್ಲ. ಆದರೆ ನಾವು ಇದರೊಳಗಡೆ ಎಂಟರ್ ಅಂತ ಕೇಳ್ತಾ ಇದ್ದೀವಿ. ಅವ್ರು ಎಂಟರ್ ಮಾಡ್ತಾ ಇದ್ದಾರೆ, ನಾವು ಸ್ಪೆಸಿಫಿಕ್ ಮಾಡೋಣ, ಇಂಟಿಜರ್ ಟೈಪನ್ನೇ ನೀವು ಎಂಟರ್ ಮಾಡಬೇಕು ಅಂತ ಹೇಳಿ. ಆವಾಗ ಪೈಥಾನಲ್ಲಿ ನಾವು ಯಾವ ಥರ ಬರಿಬೋದು, ಇಂಟ್ ಆಫ್ ಇನ್ಪುಟ್ಟನ್ನು ನಾವು ಯೂಸರಿಂದ ಕೇಳ್ತಾ ಇದ್ದೀವಲ್ವ, ಅದಕ್ಕೆ ಇಂಟ್ ಆಫ್ ಇನ್ಪುಟ್ ಏನಂತೇಳಿ ತೊಗೊಳ್ತೀವಿ, ಇಂಟ್ ಆಫ್ ಇನ್ಪುಟ್ ಅಂತೇಳಿ ತಗೊಳ್ತಾ ಹೋಗ್ತೀವಲ್ವ. ಇಂಟ್ ಆಫ್ ಇನ್ಪುಟ್ ಏನಾಯಿತು, ಎಂಟರ್ ಅ ನಂಬರ್, ಒಂದು ನಂಬರ್ನ ಎಂಟರ್ ಮಾಡಿ ಅಂತ ಹೇಳಿ ಕೇಳ್ತಾ ಹೋಗ್ತೀವಲ್ವ. ಅದಕ್ಕೆ ಒಂದು ನಂಬರ್, ಎಂಟರ್ ಅ ನಂಬರ್, ಯಾವುದಾದ್ರೂ ಒಂದು ನಂಬರ್ನ ಎಂಟರ್ ಮಾಡಿ ಅಂತ ಹೇಳಿ ಬರೆದ್ಬಿಟ್ಟು, ಈಗ ನನಗೆ ಆ ನಂಬರ್ ಈವನ್ ಅಂತ ಹೆಂಗೆ ಗೊತ್ತಾಗುತ್ತೆ, ಇಫ್ ಅವರು ಎಂಟರ್ ಮಾಡುವ ನಂಬರ್ ಏನಿದೆ, ಇಫ್ ನಮ್ ಏನಾದರೂ 2 ಇಂದ ಡಿವೈಡ್ ಆಯಿತು ಅವಾಗೇನಾಗುತ್ತೆ, 0 ಬಂದಿರುತ್ತಲ್ವ, ಸಾರಿ ಆಗಿತ್ತು ಅಂತ ಅಂದಾಗ ಏನಂತೇಳಿ ಪ್ರಿಂಟ್ ಮಾಡು, ಗೀವನ್ ನಂಬರು ಈವನ್, ಗೀವನ್ ನಂಬರ್ ಏನಾಗಿರುತ್ತೆ, ಇದು ಫುಲ್ ಬರೀಬೇಕು, NUMBER ಅಂತ, ಇಸ್ ಈವನ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಎಲ್ಸ್ ಏನಾಗಿರುತ್ತೆ, ಪ್ರಿಂಟ್ ಗೀವನ್ ನಂಬರ್ ಇಸ್ ಆಡ್. ಇಷ್ಟೇ ಸಿಂಪಲ್. ಪೈಥಾನಲ್ಲಿ ಏನಾಗಿರುತ್ತೆ, ಸಿಂಪಲ್, ಗೀವನ್ ನಂಬರ್ ಏನಾಗಿರುತ್ತೆ, ಇಸ್ ಆಡ್ ಆಗಿರುತ್ತೆ. ಇದನ್ನೇ ಈಗ ಜಾವದಲ್ಲಿ ಯಾವ ರೀತಿ ಬರೋದು, ಈಗ ಇದ್ರದ್ದು ಔಟ್ಪುಟ್ ಏನು ಬರುತ್ತೆ, ಈಗ ಒಬ್ಬರು 5 ಅಂತೇಳಿ ಎಂಟರ್ ಮಾಡಿದ್ದಾರೆ, ಅಥವಾ 5 ಅಂತ ಎಂಟರ್ ಮಾಡಿದರೆ ಏನಾಯಿತು, ವಿಚ್ ಇಸ್ ನಾಟ್ ಡಿವಿಸಿಬಲ್ ಬೈ 2 ಇಂದ ಡಿವೈಡ್ ಆಗಲ್ಲ. ಅವಾಗ ಔಟ್ಪುಟ್ ಏನಂತೇಳಿ ಬರುತ್ತೆ, ದ ಎಂಟರ್ ನಂಬರ್ ಇಸ್ ಆಡ್. ಈ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಇದು ಯಾವ ರೀತಿ ರನ್ ಆಗುತ್ತೆ, ಈಗ ಯೂಸರಿಗೆ ನಮಗೆ ಒಂದು ನಂಬರ್ನ ಎಂಟರ್ ಮಾಡು ಅಂತೇಳಿ ಕೇಳುತ್ತೆ. ಆವಾಗ ಅವ್ರು ನಂಬರ್ ಎಂಟರ್ ಮಾಡಿದಾಗ ಆ ಯೂಸರ್ ಏನು ನಂಬರ್ ಎಂಟರ್ ಮಾಡಿದಾರೋ ಅದು ಡಿವೈಡ್ ಆಗ್ತಾ ಇದೆಯಾ 2 ಇಂದ ಅಂತೇಳಿ ನೋಡುತ್ತೆ. ಆಯಿತು ಅಂತ ಹೇಳಿದ್ರೆ ಈ ಲೂಪಲ್ಲಿರುವಂಥ ಪ್ರಿಂಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ಟಲ್ಲಿ. ಅಕಸ್ಮಾತ್ ಏನಾದರೂ ಆಗಿಲ್ಲ ಅಂತಂದಾಗ ಈ ಲೂಪು ಏನಾಗುತ್ತೆ, ವರ್ಕ್ ಆಗಲ್ಲ. ನೆಕ್ಸ್ಟ್ ಎಲ್ಸ್ ಲೂಪಿಗೆ ಬಂದು ಅದರೊಳಗಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಪ್ರಿಂಟ್ ಸ್ಟೇಟ್ಮೆಂಟ್ ಗೀವನ್ ನಂಬರ್ ಇಸ್ ಆಡ್ ಅನ್ನೋದು ಔಟ್ಪುಟ್ಟಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಇದು ಪೈಥಾನಲ್ಲಿ. ನೆಕ್ಸ್ಟ್ ಜಾವದಲ್ಲಿ ಸೇಮ್ ಇದೇ ರೀತಿ ಬರುತ್ತೆ. ಜಾವದಲ್ಲಿ ಸೇಮ್, ಅಲ್ಲಿ ನಾವು ಪಬ್ಲಿಕ್ ಕ್ಲಾಸ್ ಮೇನ್ ಒಟ್ಟು ಮೇನ್ ಒಳಗಡೆ ಜಾವ ಪ್ರೋಗ್ರಾಮ್ನ ಬರಿತಾ ಹೋಗ್ತೀವಲ್ವ, ಅದಕ್ಕೋಸ್ಕರ ಪಬ್ಲಿಕ್ ಕ್ಲಾಸ್ ಮೇನ್ ಅಂತೇಳಿ ತಗೊಳ್ತೀವಲ್ವ, ಅದನ್ನು ಓಪನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಗ್ಸ್ ಓಪನ್. ಈಗ ಸೇಮ್ ನಾವು ಯಾವ ರೀತಿ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು ನೋಡಿದ್ವಲ್ವ, ಅದೇ ಥರನೇ ಏನಾಯಿತು ಇದರೊಳಗಡೆನೂ ಕೂಡ ಇಂಟ್. ಈಗ ನಾವೇ ಒಂದು ನಂಬರ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ, ಅಂದರೆ ಯಾವುದಾದ್ರೂ ಇಲ್ಲಿ ನಾವೇ ಒಂದು ನಂಬರ್ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀವಿ, ಆಯಿತಾ. ಫಸ್ಟ್ ನೋಡಿ, ಇಂಟ್ ನಂಬರ್ ಈಸ್ ಈಕ್ವಲ್ ಟು, ಅಥವಾ ಏನಾದ್ರೂ ನಂಬರ್ ಅಂತೇಳಿ ತೊಗೊತೀನಿ, 29 ಅಂತೇಳಿ ತೊಗೊಳ್ತೀನಿ, ಸೆಮಿಕೋಲನ್. ಈಗ ಈವನ್ ಅಥವಾ ಆಡ್ ಅಂತೇಳಿ ಚೆಕ್ ಮಾಡೋದಕ್ಕೆ, ಇಫ್ ಆ ನಂಬರ್ ಏನಾದರೂ ಡಿವೈಡ್ ಆದರೆ 2 ಇಂದ, ಆಯಿತಾ, ಪ್ರಿಂಟನ್ನು ಯಾವ ಥರ ಬರಿತೀವಿ ಗೊತ್ತು, system.out.println. ಇಲ್ಲಿ
ಈ ನಂಬರು ಆಯಿತಾ, ಪ್ಲಸ್ ಏನಂತೇಳಿ ಪ್ರಿಂಟ್ ಮಾಡಬೇಕು ಅದನ್ನು ಹೀಗೆ is ಅಂತೇಳಿ ಬರಿತೀವಿ ಅಲ್ವಾ. ನೆಕ್ಸ್ಟು ಇಲ್ಲ ಅಂತ ಹೇಳಿದ್ರೆ ಏನಾಯಿತು, system.out.println ನಂಬರ್ ಈಸ್ ಆಡ್ ಅಂತೇಳಿ ಬರೀಬೇಕು. ಈ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನನ್ನು ಕ್ಲೋಸ್ ಮಾಡಿ ಮೇನ್ ಫಂಕ್ಷನ್ನ ಕ್ಲೋಸ್ ಮಾಡಿದೆ. ಇಲ್ಲಿ ನಾವು ಪ್ಲಸ್ಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಏನಕ್ಕೆ ಅಂತಂದರೆ ಇಲ್ಲಿ ನಾವು ನಂಬರ್ನ ಏನಂತ ಡಿಕ್ಲೇರ್ ಮಾಡಿದ್ದೀವಿ, 29 ಈವನ್ನ ಆಡ ಅಂತ ಹೇಳಿದಾಗ ಔಟ್ಪುಟ್ ಏನಂತೇಳಿ ಬರುತ್ತೆ, 29 ಈಸ್ ಈವನ್ ಅಂತೇಳಿ ಬರುತ್ತೆ. 29 ಈಸ್ ಏನಂತೇಳಿ ಬರುತ್ತೆ, ಆಡ್ ಅಂತೇಳಿ ಬರ್ತಾ ಹೋಗಿರುತ್ತೆ. 28 ಇತ್ತು ಅಂತ ಅಂದರೆ 28 ಏನಾಗಿರುತ್ತೆ, ಈಸ್ ಆಡ್. ಈ ಪ್ಲಸ್ ಆಪರೇಟರ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಂದರೆ ವಿಚ್ ಯೂಸ್ಡ್ ಆ್ಯಸ್ ಕನ್ಕ್ಯಾಟಿನೇಷನ್ ಮಾಡೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಇದು ಜಾವಾ ಪ್ರೋಗ್ರಾಮಲ್ಲಿ. ಈಗ ಸಿ ಪ್ರೋಗ್ರಾಮಲ್ಲೂ ಕೂಡ ನಾವು ಯಾವ ಥರ ಬರಿಬೋದು, ನಾವು ಮೇನ್ ಅಥವಾ #include_stdio.h ಯೂಸ್ ಮಾಡ್ತೀವಲ್ವ, ಆ #include_stdio.h ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡಲ್ಲ ಅಷ್ಟೇ, ಇನ್ನೆಲ್ಲ ಸೇಮು. ಈ system.out.println ಬದಲು ಪ್ರಿಂಟ್ ಎಫ್ನ ಯೂಸ್ ಮಾಡೋದು ಅಷ್ಟೇ ಡಿಫ್ರೆನ್ಸು. ಸೆಮಿಕೋಲನನ್ನು ಯೂಸ್ ಮಾಡ್ತೀವಿ, ಎಲ್ಲ ಯೂಸ್ ಮಾಡ್ತೀವಿ. ಸಿ ಪ್ರೋಗ್ರಾಮಲ್ಲೂ ಕೂಡ ಸೇಮ್ ಇದೆ ಬರುತ್ತೆ. ನಾವು ನೆಕ್ಸ್ಟ್ ಇದರೊಳಗಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದು ಕೋಡನ್ನು ನೋಡೋದು ಅಂತಂದರೆ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸಿನ ಸಮ್ ಯಾವ ರೀತಿ ಮಾಡೋದು ಇನ್ ಪೈಥನ್ ಆ್ಯಂಡ್ ಜಾವಾ, ಅದೇ ರೀತಿ ಸಿಯಲ್ಲೂ ಕೂಡ ಯಾವ ರೀತಿ ಬರುತ್ತೆ ಅಂತ ಮೂರೊಳಗಡೆ ಕೂಡ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.